ನಮಸ್ಕಾರ ಎಲ್ಲ ನನ್ನ ನೆಚ್ಚಿನ ರೈತ ಮಿತ್ರರಿಗೆ. ನಾವಿವತ್ತು ಹಾಸನ ಜಿಲ್ಲೆ ಗಂಡಸಿ ಹೋಬಳಿಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವಿವತ್ತು ಶುಂಠಿ ಸೀಸನ್ ಸ್ಟಾರ್ಟ್ ಆಗಿದೆ ಈ ಕಡೆ ಎಲ್ಲ. ಈ ವಿಡಿಯೋದಲ್ಲಿ ನಾವು ಶುಂಠಿ ಫಸ್ಟ್ ಇಂದ ಮಣ್ಣು ನೆಲ ಪ್ರಿಪ್ರೇಷನ್ ಮಾಡೋದ್ರಿಂದ ಹಿಡಿದು ಶುಂಠಿ ಬೆಳೆ ಕಂಪ್ಲೀಟ್ ಮಾಡೋವರೆಗೂ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾವ್ಯಾವ ಸ್ಟೇಜ್ ಮೇನ್ ಇಂಪಾರ್ಟೆಂಟ್ ಸ್ಟೇಜ್ ಬರ್ತದೆ, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಮೊದಲು ನಾವು ಒಳ್ಳೆ ಶುಂಠಿ ಬೀಜನ ಆಯ್ಕೆ ಮಾಡ್ಕೊಬೇಕು. ಮತ್ತೆ ಯಾವ ಹಳೆ ಬೆಳೆಯಲ್ಲಿ ಯಾವುದೇ ರೋಗ ಇರ್ತಕ್ಕಂತ ಶುಂಠಿ ಬೀಜನ ನಾವು ಆಯ್ಕೆ ಮಾಡ್ಕೊಬಾರ್ದು. ಮತ್ತೆ 3ರಿಂದ 4 ಕೊಂಬಿರುವಂತಹ ಶುಂಠಿನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಮತ್ತೆ ಎಲ್ಲಾ ಮಣ್ಣನ್ನ ತೆಗೆದು ಈ ನಾವು ವಿಡಿಯೋದಲ್ಲಿ ನೋಡ್ತಿರೋ ತರ ಸೋಸ್ಬೇಕು. ನಾವು ನಾಟಿ ಮಾಡುವಂತದ್ದು ಎಲ್ಲ 50 ಗ್ರಾಮ್ ಇದ್ರೆ ತುಂಬಾ ಉತ್ತಮ. ನಾಟಿ ಮಾಡ್ಬೇಕಾದಂತ ಶುಂಠಿನ ನೀರ್ನಲ್ಲೇ ಡಿಪ್ ಮಾಡ್ಬೇಕು. ನೀರ್ ಜೊತೆಗೆ ರಾಡಿಫಾರಮು, ಸ್ಪ್ರಿಂಟ್, ಎಕಾಲಿಕ್ಸ್ ನ ಮಿಕ್ಸ್ ಮಾಡ್ಕೊಂಡು 200 ಲೀಟರ್ ನೀರ್ಗೆ ಈ ತರ ಡಿಪ್ ಮಾಡೋದ್ರಿಂದ 20 ನಿಮಿಷಗಳ ಕಾಲ ರೋಗ ಕಂಟ್ರೋಲ್ ಆಗುತ್ತೆ. ಇದರ ಜೊತೆಗೆ ನಾವು ಭೂಮಿ ಸಿದ್ಧತೆ ಕೂಡ ಮಾಡ್ಕೋಬೇಕಾಗುತ್ತದೆ. ಮಣ್ಣ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಮತ್ತೆ ತುಂಬಾ ಪುಡಿ ಮಾಡಿ ರೋಟ್ರಿ ಚೆನ್ನಾಗಿ ಹಾಕ್ಸ್ಬೇಕು. ಅದ್ರ ಜೊತೆಗೆ ಕೆಳಗೆ ಕೊಟ್ಟಿರುವಂತಹ ಗೊಬ್ಬರಗಳನ್ನ ಹಾಕಿ ರೋಟ್ರಿ ಹಾಕೋದು ತುಂಬಾ ಉತ್ತಮ. 4ರಿಂದ 5 ಬೆಡ್ಗೆ ಆಗೋ ತರ ನಾವು ಸ್ಪ್ರಿಂಕ್ಲರ್ ನ ಅರೇಂಜ್ ಮಾಡ್ಕೊಳ್ಳೋದು ಶುಂಠಿಯಲ್ಲಿ ಒಳ್ಳೆ ಕ್ವಾಲಿಟಿ ಆಗುತ್ತೆ. ಬೆಡ್ಗಳನ್ನ ರೆಡಿ ಮಾಡ್ಕೊಂಡು ಒಂದೊಂದು ಗೇಣ್ಗೆ ಒಂದೊಂದು ಶುಂಠಿನ ಹಾಕೊಂಡು ಹೋಗ್ತಾ ಅದ್ರ ಜೊತೆಗೆ ಸ್ವಲ್ಪ ಗ್ರಾನ್ಯೂಲ್ಸ್ ಹಾಕೋದ್ರಿಂದ ಆ ಶುಂಠಿಗೆ ತಾಕತ್ತು ಬರುತ್ತೆ. ಮತ್ತೆ ಅದಾದ್ಮೇಲೆ ನಾವು ಮಣ್ಣು ಮುಚ್ಕೊಂಡು ಹೋಗ್ಬೇಕು. ಮಣ್ಣ ನಾವು ಕೈಯಲ್ಲಿ ಬೇಕಾದ್ರೂ ಮುಚ್ಚಬಹುದು ಅಥವಾ ಚಲ್ಕೆಯಲ್ಲಿ ಹಾಕ್ಸ್ಕೊಂಡು ಈ ತರ ಚಲ್ಕೆಯಲ್ಲಿ ಗುರ್ತಿ ಹಾಕ್ಸ್ಬೋದು. ಈ ತರ ಹಾಕ್ಸೋದ್ರಿಂದ ತುಂಬಾ ಉತ್ತಮ. ಈ ತರ ಚಲ್ಕೆಯಲ್ಲಿ ಹಾಕ್ಸ್ಮೇಲೆ ಇದ್ರ ಮೇಲೆ ಸ್ವಲ್ಪ ಒಣ ಹುಲ್ಲು ಅಂದ್ರೆ ನಾವು ಭತ್ತದ ಹುಲ್ನ ಹಾಕೋದ್ರಿಂದ ಮಲ್ಚಿಂಗು ತುಂಬಾ ಚೆನ್ನಾಗುತ್ತೆ. ಈ ತರ ಹೊದಿಕೆ ಹಾಕೋದ್ರಿಂದ ಕಳೆ ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಮೊಳಕೆ ಹೊಡಿಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಶುಂಠಿಗೆ. ನಾವು ನಾಟಿ ಮಾಡಿದ ಒಂದು 25 ದಿನದಲ್ಲಿ ಮೊಳಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹೃದಯ ಶಿವ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ.